ದಾವಣಗೆರೆ ವಿಚಾರದಲ್ಲಿ ಶುರುವಾಯಿತು ಪತ್ರ ಸಂಘರ್ಷ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಂ ಮುಖಂಡರು ಪತ್ರವನ್ನು ಬರೆದಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಇನ್ನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾಗೆ ಪತ್ರವನ್ನು ಬರೆಯಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಂ ಮುಖಂಡರು ಬರೆದಿರುವಂತಹ ಪತ್ರ ಇದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಪತ್ರವನ್ನು ಬರೆದಿದ್ದಾರೆ. ಸಿಎಂ, ಡಿಸಿಎಂ ಮತ್ತು ಎಐಸಿಸಿ ಅಲ್ಪಸಂಖ್ಯಾತ ಘಟಕಕ್ಕೂ ಲೆಟರ್ ಬರೆದಿದ್ದು, ರಾಜ್ಯದ ಮುಸ್ಲಿಂ ಸಂಘಟನೆಗಳು ಪ್ರತಿನಿಧಿಗಳಿಂದ ಬರೆಯಲಾಗಿರುವಂತಹ ಪತ್ರ ಇದು. ಕಾಂಗ್ರೆಸ್ ನಡೆದುಕೊಂಡ ರೀತಿ ಸಮುದಾಯಕ್ಕೆ ಆಘಾತವನ್ನ ತಂದಿದೆ. ಚುನಾವಣೆ ಬಳಿಕ ಈ ರೀತಿ ನಡೆದುಕೊಂಡಿದ್ದು ಸರಿಯಲ್ಲ ಅಂತ ತಮ್ಮ ಅಸಮಾಧಾನ ಹೊರಹಾಕಲಾಗಿದೆ ಪತ್ರದಲ್ಲಿ. ನಾವು ಬೆಂಬಲಿಸಿದ ಪಕ್ಷವೇ ಈ ರೀತಿ ಮಾಡಿದ್ರೆ ಹೇಗೆ? ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದೇ ಅಪರಾಧವಾಯ್ತಾ ಅಂತ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಈ ಒಂದು ಆತಂಕ ಎಲ್ಲಾ ಸಮುದಾಯಕ್ಕೂ ಕಾಡ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹೀಗೆ ಮುಂದುವರೆದ್ರೆ ನಮ್ಮ ಆಯ್ಕೆ ಮುಕ್ತವಾಗಿ ಇಡಬೇಕಾಗತ್ತೆ. ಟಿಕೆಟ್ ಕೇಳಿದ್ದೆ ಅಪರಾಧ ಅನ್ನೋ ರೀತಿ ಮಾಡ್ತಾ ಇದ್ದೀರಾ? ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಪತ್ರದಲ್ಲಿ. ಹೈಕಮಾಂಡ್ಗೆ ಮುಸ್ಲಿಂ ಸಮುದಾಯದ ನಾಯಕರು ಬರೆದಿರುವಂತಹ ಪತ್ರ ಇದು. ಆ ಪತ್ರದಲ್ಲಿ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಯಾಕೆಂದ್ರೆ ಹೈಕಮಾಂಡ್ಗೆ ಮುಸ್ಲಿಂ ಮುಖಂಡರು ಬರೆದಿರುವಂತಹ ಪತ್ರ ಇದು. ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಬರೆಯಲಾಗಿರುವಂತಹ ಪತ್ರದಲ್ಲಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಈ ಅಂಶಗಳು ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ನಿರ್ಧಾರವನ್ನ ಮುಸಲ್ಮಾನ್ ಸಮುದಾಯ ತೆಗೆದುಕೊಳ್ಳಬೇಕು ಅನ್ನೋದರ ವಿಚಾರವಾಗಿಯೇ ಇರುವಂತಹ ಅಂಶಗಳು. ಅದರಲ್ಲೂ ಕಾಂಗ್ರೆಸ್ ನಡ್ಕೊಂಡಂತಹ ರೀತಿ ಸಮುದಾಯಕ್ಕೆ ಆಘಾತವನ್ನ ತಂದಿದೆ. ಚುನಾವಣೆ ಬಳಿಕ, ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಈ ರೀತಿ ನಡ್ಕೊಂಡಿದ್ದು ಸರಿಯಲ್ಲ. ಕಾಂಗ್ರೆಸ್ ನಾವು ಬೆಂಬಲಿಸಿದ ಪಕ್ಷವೇ ಈ ರೀತಿ ಮಾಡಿದ್ರೆ ಹೇಗೆ? ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದೇ ಅಪರಾಧವಾಗಿ ಹೋಯ್ತಾ? ಈ ಒಂದು ಆತಂಕ ಎಲ್ಲ ಸಮುದಾಯಕ್ಕೂ ಕಾಡ್ತಾ ಇದೆ. ಆದ್ರೆ ಹೀಗೆ ಮುಂದುವರೆದ್ರೆ ನಮ್ಮ ಆಯ್ಕೆಯನ್ನು ನಾವು ಮುಕ್ತವಾಗಿಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಂದ್ರೆ ನೋಡಿ, ಕಾಂಗ್ರೆಸ್ ಅಂತ ಬಂದಾಗ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅಂತಂದಾಗ ಅದು ಅಲ್ಪಸಂಖ್ಯಾತ ಮತಗಳು. ಬಹುತೇಕ ಕಡೆಗಳಲ್ಲಿ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕವಾಗುತ್ತೆ. ಬಹುತೇಕ ಕ್ಷೇತ್ರಗಳಲ್ಲಿ, ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ. ಜೊತೆಗೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅಲ್ಪಸಂಖ್ಯಾತ ಮತಗಳು. ಹೀಗಿರುವಾಗ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ದೇ ತಪ್ಪಾಗೋಯ್ತು ಅನ್ನುವಂತೆ ಜಬಾರ್ ಅಥವಾ ನಜೀರ್ ಅಹಮದ್ ಅವರನ್ನ ರಾಜೀನಾಮೆ ಕೊಡುವಂತೆ ಮಾಡಿದ್ದು, ಮತ್ತೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದ್ದು ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಅಸಮಾಧಾನ ಕಾರಣ ಆಗಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನು ಬರೆದು ತಮ್ಮ ಬೇಸರವನ್ನ, ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮ್ಮ ಆಯ್ಕೆಯನ್ನ ಮುಕ್ತವಾಗಿಡಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.